ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ವಿದ್ಯುತ್ ಅವಘಡದಿಂದ ಕಬ್ಬಿಗೆ ಬೆಂಕಿ, 12 ಲಕ್ಷ ರೂಪಾಯಿ ಹಾನಿ. ವಾರ್ತೆಗಳ ವಿವರ. ಮುದ್ದೇಬಿಹಾಳ್ ತಾಲೂಕಿನ ಬಿದರಕುಂದಿ ಗ್ರಾಮ ವ್ಯಾಪ್ತಿಯ ಬಸಲಿಂಗಮ್ಮ ಬಿರಾದರ್ ಅವರ 3.6 ಎಕರೆ ಕಬ್ಬಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ತಗುಲಿ 10-12 ಲಕ್ಷ ರೂಪಾಯಿ ಹಾನಿ ಉಂಟಾಗಿರುವ ಘಟನೆ ಮಂಗಳವಾರ ನಡೆದಿದೆ. ಎಕಡೆ ಬಂದ ಕಡೆ ಕರೆ ಬಂದ ಕೂಡಲೇ ಮುದ್ದೇಬಿಹಾಳದಿಂದ ಅಗ್ನಿಶಾಮಕ ದಳದವರು ಧಾವಿಸಿ ಬೆಂಕಿಯನ್ನು ನಂದಿಸಿ ಹಾನಿಯ ಪ್ರಮಾಣವನ್ನು ಕಡಿಮೆಗೊಳಿಸಿದ್ದಾರೆ. ಬೆಂಕಿ ತಗುಲಿದ ಸುದ್ದಿ ಕೇಳಿದ ಕೂಡಲೇ ಹೊಲದವರು, ಅಕ್ಕಪಕ್ಕದವರು ತೆಂಗಿನ ಗರಿಕೆ, ಮರಳು, ನೀರು ಬಳಸಿ ಬೆಂಕಿ ನಂದಿಸಲು ಸಾಕಷ್ಟು ಹರಸಾಹಸವನ್ನ ಪಟ್ಟರು. ಗಾಳಿಯ ರಭಸಕ್ಕೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿ ಹಾನಿಯ ಪ್ರಮಾಣವನ್ನು ಹೆಚ್ಚಿಸಿತು ಎಂದು ಪ್ರತ್ಯಕ್ಷದರ್ಶಿ ಸಂಗಮೇಶ್ ಹೊಳಿ ತಿಳಿಸಿದ್ದಾರೆ. 2.30 ಎಕರೆ ಕಬ್ಬು, 20ಕ್ಕೂ ಹೆಚ್ಚು ತೆಂಗಿನ ಮರ, 5 ಮಾವು, 5 ಚಿಕ್ಕು ಸೀತಾಫಲ ಗಿಡಗಳು, 100 ಅಡಿಗೂ ಹೆಚ್ಚು ಕೇಬಲ್, 10ಕ್ಕೂ ಹೆಚ್ಚು ಪಿವಿಸಿ ಪೈಪು, 10 ಕಾರಂಜಿ ಬೆಂಕಿಗೆ ಆಹುತಿಯಾಗಿವೆ. ಈ ಕುರಿತು ಅಗ್ನಿಶಾಮಕದವರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲೂ ಮಂಗಳವಾರ ಸಾಯಂಕಾಲ ಪ್ರಕರಣ ದಾಖಲಿಸಲಾಗಿದೆ. ಮಂತ ನಾಯಿಲ್ಲ ಹೊಡಿ 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 ಇಲ್ಲಿ ನೋಡಿ 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 ಇಲ್ಲಿ ನೋಡಿ ಇಲ್ಲಿ ನೋಡಿ ಏ ಹೊಡಿ ಹೊಡಿ ಅಣ್ಣ ಇಲ್ಲಿ ಗಿಡ ತೊಗೊಳತ್ತ ಹೊಡಿ ಹೊಡಿ ಸೊಗ ಮೈ ತೊಗೊಳತ್ತ ಆ ಗಿಡ ತೊಗೊಳತ್ತಿಲ್ಲಿ ಅಲ್ಲಿ ತೊಗೊಳತ್ತೀಗ ಮುಂದಕ್ಕೆ ತಗೊಂಡು ಅಲ್ಲಿ ಕೈ ವರ್ಷ ತಂದ್ಕೊಂಡು ಅಲ್ಲಿ ಒಟ್ಟ ಅಲ್ಲಿ ಕೈ ಒಟ್ಟ ಬೈಕ್ ಹಾಕೊಂಡು ಈಗ ತೊಗೊಳತ್ತಿ ಸ್ವಲ್ಪ ಹೊಡ್ರಿ ವಡ್ಡಿ ಹೋಗ್ರಿ ಅಲ್ಲಿ ವಡ್ಡಿ ತೊಗೊಂಡು